ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಮಂಗಳೂರು ಸೌತೆಕಾಯಿ ಗ್ರೀನ್ ಮಸಾಲೆ. ಬೇಕಾಗುವ ಸಾಮಗ್ರಿಗಳು: ಒಂದು ಮೀಡಿಯಂ ಗಾತ್ರದ ಸೌತೆಕಾಯಿ, 2 ದಂಟು ಕರಿಬೇವಿನ ಎಲೆ, ಚೆನ್ನಾಗಿ ತೊಳೆದುಕೊಳ್ಳಿ, ಕಾಯಿ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಹುಣಸೆ ಹುಳಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಈರುಳ್ಳಿ ಹಾಕಿ ನಂತರ ಅದನ್ನು ಚೆನ್ನಾಗಿ ಮಗುಚಿ, ನಂತರ ಅದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಣಸು, ಕಾಯಿ ತುರಿ, ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಇದು ಕಂದು ಬಣ್ಣ ಬರುವ ತನಕ ಹುರಿದು ಮಗುಚುತ್ತಾ ಇರಿ. ನಂತರ ಅದನ್ನು ನಿಧಾನ ಉರಿಯಲ್ಲಿ ಸ್ಟವನ್ನು ಉರಿಸಿ ಅರಶಿನ ಹಾಕಿ ಚೆನ್ನಾಗಿ ಮಗುಚಿ. ಉರಿಯನ್ನು ಚಿಕ್ಕದಾಗಿ ಇಟ್ಟುಕೊಂಡು ಮಗುಚುತ್ತಾ ಇರಿ. ಇದು ಉರಿದಂತಹ ಮಸಾಲೆ ಪದಾರ್ಥಗಳನ್ನು ಆರಲು ಬಿಡಿ. ಆರಿದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊ. ನಂತರ ಒಲೆ ಮೇಲೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸೌತೆಕಾಯಿಯನ್ನು ಹಾಕಿ ಬೇಯಿಸಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಒಂದು ಚಮಚ ತಗೊಂಡು ಅದನ್ನು ಚಂದ ಮಗುಚುತ್ತಾ ಇರಿ. ಮಗುಚಿ ಎಲ್ಲ ಸೆಟ್ಟಾದ ಮೇಲೆ ಅದನ್ನು ನೀಟಾಗಿ ಮಗುಚಿ ಒಂದು ಮುಚ್ಚಳವನ್ನು ಮುಚ್ಚಿ. ನಂತರ ಸೌತೆಕಾಯಿ ಬೆಂದಿದ ಇಲ್ಲವಂತ ಒಮ್ಮೆ ನೋಡಿಕೊಂಡು ನಂತರ ರುಬ್ಬಿಟ್ಟ ಮಸಾಲೆಯನ್ನು ಹಾಕಿ ಚಂದ ಮಗುಚುತ್ತಾ ಇರಿ. ಚಂದ ಮಗುಚಿದ ನಂತರ ಅದಕ್ಕೆ ಚಂದ ಮಗುಚುತ್ತಾ ಇರಿ. ಅದು ಕುದಿ ಬರಬೇಕಾದ್ರೆ ಅದಕ್ಕೊಂದು ಮುಚ್ಚಳವನ್ನು ಮುಚ್ಚಿ. ನಂತರ ಅದು ಕುದ್ದ ನಂತರ ಒಗ್ಗರಣೆಗೆ ತಯಾರಿ ಮಾಡಿಕೊಳ್ಳಿ. ಒಗ್ಗರಣೆಗೆ ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿ ಸಾಸಿವೆ, ಕರಿಬೇವು ಮತ್ತು ಮೆಣಸನ್ನು ಹಾಕಿ ಒಗ್ಗರಣೆಯನ್ನು ಹಾಕಿಕೊಳ್ಳಿ. ಒಗ್ಗರಣೆ ಸಾಸಿವೆ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಹಾಕಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳಿ. ನಂತರ ಒಲೆಯಲ್ಲಿದ್ದಂತಹ ಸೌತೆಕಾಯಿ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ. ಚಂದವಾಗಿ ಮಗುಚುತ್ತಾ ಇವಾಗ ಮಡಕೆಯಲ್ಲಿ ಮಾಡಿದ ಅನ್ನದೊಂದಿಗೆ ಬಾಳೆ ಎಲೆಯಲ್ಲಿ ಮಂಗಳೂರು ಸೌತೆಕಾಯಿ ಸಾಂಬಾರು ಸವಿಯ